ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಮತ್ತೆ ಗ್ಯಾಂಗ್. ದರ್ಶನ್ ನೋಡೋದಕ್ಕೆ ದೋಸ್ತಿಗಳು ಬಂದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ತರುಣ್ ಸುಧೀರ್ ಮತ್ತೆ ದರ್ಶನ್ ಪುಟ್ಟಣ್ಣಯ್ಯ ಇಬ್ರು ಕೂಡ ಬಂದಿದ್ದಾರೆ ದರ್ಶನ್ ಭೇಟಿಯಾಗೋದಕ್ಕೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವ ನಟ ದರ್ಶನ್ ಭೇಟಿಯಾಗೋದಕ್ಕೆ ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ಸುಧೀರ್ ಇಬ್ರು ಕೂಡ ಬಂದಿದ್ದಾರೆ. ದರ್ಶನ್ಗೆ ಮದುವೆ ಪತ್ರಿಕೆಯನ್ನ ನೀಡೋದಕ್ಕೆ ತರುಣ್ ಸುಧೀರ್ ಬಂದಿದ್ದಾರೆ. ಪ್ರತ್ಯೇಕ ಕಾರ್ನಲ್ಲಿ ಜೈಲಿನ ಒಳಗಡೆ ಬಂದಿದ್ದಾರೆ ಸ್ನೇಹಿತರು. ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ನೋಡೋದಕ್ಕೆ ತರುಣ್ ಸುಧೀರ್ ಮತ್ತೆ ದರ್ಶನ್ ಪುಟ್ಟಣ್ಣಯ್ಯ ಇಬ್ರು ಕೂಡ ಬಂದು ದರ್ಶನನ್ನ ಭೇಟಿಯಾಗಿದ್ದಾರೆ. ಪ್ರತ್ಯೇಕವಾದಂಥ ಕೊಠಡಿಯಲ್ಲಿ ದರ್ಶನ್ ಭೇಟಿಯಾಗಿ ಮದುವೆ ಆಮಂತ್ರಣ ಪತ್ರಿಕೆಯನ್ನ ದರ್ಶನ್ಗೆ ಕೊಡೋದಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ನೋಡಿ, ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ. ನಿರ್ದೇಶಕ ತರುಣ್ ಮತ್ತೆ ದರ್ಶನ್ ಪುಟ್ಟಣ್ಣಯ್ಯ ಇಬ್ರು ಕೂಡ ಬಂದು ದರ್ಶನ್ ಭೇಟಿಯಾಗಿದ್ದಾರೆ. ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದರ್ಶನ್ ಭೇಟಿಯಾಗೋದಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಆದರೆ ಪ್ರಭಾವಿಗಳು ಅಥವಾ ಇವರು ಬಂದರೆ ಅಲ್ಲಿ ಕೆಲಸ ಆಗುತ್ತೆ ಅನ್ನೋದಿದ್ರೆ ಇವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ಯಾಕೆ ಅನ್ನೋದು, ಜೈಲಿನ ಗೇಟ್ವರೆಗೂ ಕೂಡ ಕಾರನ್ನು ಪೊಲೀಸರು ಬಿಟ್ಟಿದ್ದಾರೆ. ಬೇರೆ ಯಾರಿಗೂ ಕೂಡ, ಬೇರೆ ಯಾವುದೇ ಕೈದಿಯನ್ನು ಅಲ್ಲಿ ಭೇಟಿ ಮಾಡೋದಕ್ಕೆ ಬಂದರೂ ಕೂಡ ಪೊಲೀಸರು ಅಷ್ಟು ಅವಕಾಶ ಕೊಡೋದಿಲ್ಲ ಅವರಿಗೆ. ಉಳಿದವರನ್ನ ಚೆಕ್ ಪೋಸ್ಟ್ನ ಬಳಿಯೇ ತಡೀತಾರೆ. ಆದರೆ BMW ಕಾರು ಪ್ರಭಾವಿಗಳು ದರ್ಶನ್ ಭೇಟಿಯಾದಕ್ಕೆ ಬಂದಿದ್ದಾರೆ ಅಂತೇಳಿ ಒಳಗಡೆ ಬಿಟ್ಟಿದ್ದಾರೆ. ಇದು ಯಾಕೆ? ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಪೊಲೀಸರದ್ದು ಅನ್ನೋದು ಈಗಿರೋ ಪ್ರಶ್ನೆ. ನೋಡಿ, ಬಸ್ನಲ್ಲಿ ಚಿನ್ನ ಕದೀತಿದ್ದ ಕಳ್ಳಿಯರು ಈಗ ಅಂಧರಾಗಿದ್ದಾರೆ. ಪ್ರಯಾಣಿಕರ ಸೋಗ್ನಲ್ಲಿ ಬಂದು ಚಿನ್ನಾಭರಣನ ಲೂಟಿ ಮಾಡ್ತಾ ಇದ್ರು ಇವರು. KR ಪುರಂ ಪೊಲೀಸರಿಂದ ಮಹಿಳೆಯರ ಬಂಧನ ಆಗಿದೆ. ಆಂಧ್ರ ಮೂಲದ ಲಾವಣ್ಯ, ಮೀನಾ ಇವರಿಬ್ರು ಕಳ್ಳಿಯರು ಈಗ ಬಂಧನ ಆಗಿದ್ದಾರೆ. KSRTC ಹಾಗೆ BMTC ಬಸ್ನಲ್ಲಿ ಇಬ್ಬರಿಂದ ಕಳ್ಳತನ ಆಗ್ತಾ ಇತ್ತು. ಆರೋಪಿತರಿಂದ 1 kg ಚಿನ್ನಾಭರಣ ಜಪ್ತಿ ಕೂಡ ಮಾಡಿದ್ದಾರೆ ಪೊಲೀಸರು. ಒಂದ್ ಕಡೆ ಗ್ಯಾರಂಟಿಗಳ ಯೋಜನೆಯಲ್ಲಿ ಬಸ್ನಲ್ಲಿ ಏಕದಮ್ ಪ್ರಯಾಣ ಮಾಡ್ತಾರೆ ಮಹಿಳೆಯರು. ಸರಾಗಿರ ಕಾಣಿಸ್ಕೊಂಡ್ರೆ ಸಾಕು ಎಲ್ಲವನ್ನು ಕೂಡ ಕದ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ರು. ನೋಡಿ, ಇವರಿಬ್ರು ಕರೆಕ್ಟ್ ಆಗಿದ್ದಾರೆ. ಮೈ ಬಗ್ಸಿ ದುಡಿಯೋಕೇನ್ ರೋಗ ಅಂತ ಇವರಿಗೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮತ್ತೆ ಸಂಪರ್ಕ ಮಾಡೋಣ. ನೋಡಿ ಯಾವ ರೀತಿಯಾಗಿದ್ದಾರೆ. ದುಡ್ಕೊಂಡು ತಿನ್ಬಹುದು, ಆದ್ರೆ ಕಳ್ಳತನ ಮಾಡಿ ಬದುಕುವಂತ ನೀಚ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ ಇವರಿಬ್ಬರು ಮಹಿಳೆಯರು. ಆಂಧ್ರ ಮೂಲದವರು ಕರ್ನಾಟಕಕ್ಕೆ ಬಂದ್ಕೊಂಡು KSRTC ಹಾಗೆ BMTC ಬಸ್ನಲ್ಲಿ ಕಳ್ಳತನ ಮಾಡ್ತಾ ಇದ್ದಾರೆ. ಮಹಿಳೆಯರು ಚಿನ್ನಾಭರಣ ಹಾಕೊಂಡು ಬರ್ತಾರಲ್ಲ, ಅಂಥವ್ರೆ ಈ ಮಹಿಳೆಯರ ಟಾರ್ಗೆಟ್ ಆಗಿದ್ದಾರೆ. ಈಗ ಸಿಕ್ಕಾಕೊಂಡಿದ್ದಾರೆ. ಇವರಿಬ್ಬರಿಂದ 1 kg ಚಿನ್ನಾಭರಣವನ್ನು ಕೂಡ ಈಗಾಗಲೇ ಪೊಲೀಸ್ನವರು ಜಪ್ತಿ ಮಾಡಿಕೊಂಡಿದ್ದಾರೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದೆ. ಕಾವೇರಿ ನದಿ ನೀರು ಕೂಡ ಈ ಮಳೆಯ ಆರ್ಭಟಕ್ಕೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕಾವೇರಿ ನದಿಯಲ್ಲಿ ಮನೆಯೊಳಗೆ ನುಗ್ಗುತ್ತಿದೆ ಕಾವೇರಿಯ ನೀರು. ಕಾವೇರಿ ನದಿ ನೀರಿನ ಆರ್ಭಟ ಸಿದ್ದಾಪುರ ಸಮೀಪದ ಬೆಟ್ಟದ ಕಾಡುವಿನಲ್ಲಿ ಆತಂಕ ಮನೆ ಮಾಡಿದೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯವೂ ಕೂಡ ಮುಂದುವರೆದಿದೆ. ಮಳೆಯ ಆರ್ಭಟಕ್ಕೆ ಕಾವೇರಿ ಉಕ್ಕಿ ಹರಿತಾ ಇದ್ದಾಳೆ. ಕಾವೇರಿಯ ಆರ್ಭಟಕ್ಕೆ ಕಾವೇರಿ ನದಿಯ ನೀರು ಸುತ್ತಮುತ್ತಲ ತೀರ ಪ್ರದೇಶದ ಮನೆಗಳಿಗೆ ನುಗ್ಗಿದೆ. ಸುರಕ್ಷಿತ ಸ್ಥಳಗಳಿಗೆ ತೀರದಲ್ಲಿರುವ ಮನೆಗಳಿಗೆ ನೀರು ನುಗ್ತಾ ಇರೋದ್ರಿಂದಾಗಿ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೆಂಗಿದೆ ಕಾವೇರಿಯ ನದಿ ನೀರಿನ ಮಟ್ಟ ಮತ್ತೆ ನೀರಿನ ಮಳೆಯ ಆರ್ಭಟಕ್ಕೆ? ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಅದೇ ರೀತಿ ಮುಂದುವರೆದಿದೆ. ಪರಿಣಾಮ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಈಗ ನಾವು ಕುಶಾಲನಗರ ತಾಲೂಕಿನ ನೆಲ್ಲಿಹುದಿಕೇರಿ ಸಮೀಪದ ಬೆಟ್ಟದ ಕಾಡು ಅಂತ ಒಂದು ಜಾಗ ಇದೆ, ಅಲ್ಲಿದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಮನೆ ಒಳಗೆ ನೀರು ನುಗ್ಗುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ರೋಡಲ್ಲಿ ನೀರಾಗಿದೆ. ಅಂದರೆ ಮನೆಗಳು ಕೂಡ ಈಚೆ ಇದೆ. ಕಾವೇರಿ ನದಿ ತೀರದಲ್ಲಿ ಸಾಕಷ್ಟು ಮನೆಗಳಿವೆ. ಈ ಮನೆಗಳು ಸ್ಥಳಾಂತರ ಮಾಡ್ತಿದ್ದಾರೆ. ಕೆಲವರು ಅಲ್ಲೇ ಇದ್ದಾರೆ. ಅಂದರೆ ಆಚೆ ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಈ ಮನೆ, ಇದು ಲೋಬ ಅಂತ ಹೇಳುವವ್ರದ್ದು ಮನೆ ಬೆಟ್ಟದ ಕಾಡು. ಇವರು ಮನೆಯನ್ನು ಸಂಪೂರ್ಣವಾಗಿ ಈಗಾಗಲೇ ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಕಾವೇರಿ ನದಿ ಇವರ ಮನೆ ಬಳಿ ಬಂದಿದೆ. ಮನೆ ಪಕ್ಕನೇ ಕಾವೇರಿ ನದಿ ಇರುವಂಥದ್ದು. ನಿಮಗೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀವಿ. ಈ ಮನೆಗಳೆಲ್ಲ ಈಗ ಪ್ಯಾಕ್ ಮಾಡಿ ಆಲ್ರೆಡಿ ಈಗ ಸಾಕಷ್ಟು ಸಾಮಗ್ರಿಗಳನ್ನು ಅವರು ಸ್ಥಳಾಂತರ ಮಾಡಿದ್ದಾರೆ. ಇಲ್ಲಿ ಮನೆ ಇದೆ. ಈ ಮನೆ ಹಿಂಭಾಗದಲ್ಲೇ ಇಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ. ಕಾವೇರಿ ನದಿ ಇಲ್ಲಿ ಈ ರೀತಿ ಹರಿತಾ ಇದೆ. ಅಂದರೆ ಕಾವೇರಿ ನದಿ ಸುಮಾರು ಒಂದು
50-70 ಮೀಟರ್ ದೂರದಲ್ಲಿತ್ತು. ಈಗ ಈ ಮಳೆಗೆ ಪ್ರವಾಹದ ನೀರು ಉಕ್ಕಿ ಹರಿತಿರುವಂಥದ್ದು ಕಾವೇರಿ ನದಿ ಈ ರೀತಿ ಬರ್ತಾ ಇದೆ. ಆದ್ದರಿಂದ ಈಗ ಮನೆಯನ್ನು ಸ್ಥಳಾಂತರ ಮಾಡುವಂಥದ್ದು. ಇದು ಒಂದು ಮನೆ ಅಲ್ಲ, ಸಾಕಷ್ಟು ಮನೆಗಳು ಇದೇ ರೀತಿಯಲ್ಲಿ ಇರುವಂಥದ್ದು. ಈ ಕಡೆ ಬೆಟ್ಟದ ಘಾಟ್ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿವೆ. ಸುಮಾರು 500-600ರಷ್ಟು ಜನ ಇದ್ದಾರೆ. ಸಾಕಷ್ಟು ಮನೆಗಳು ಈಗಾಗಲೇ ಸ್ಥಳಾಂತರ ಆಗಿದೆ. ಅಂದರೆ ಪ್ರತಿ ವರ್ಷ ಹೆಚ್ಚು ಮಳೆಯಾದಾಗ ಈ ರೀತಿ ಪ್ರವಾಹ ಬಂದಾಗ ಈ ರೀತಿ ಆಗುವಂಥದ್ದು. ಈ ರೀತಿ ಈಗ ಸಾಕಷ್ಟು ಕಡೆಗಳಲ್ಲಿ ಕಾವೇರಿ ನದಿ ಎಲ್ಲೆಲ್ಲಿ ಹರಿಯುತ್ತೆ ಅಲ್ಲೆಲ್ಲ ಈ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಮಳೆ ಕಡಿಮೆಯಾಗೋ ಲಕ್ಷಣ ಕಾಣ್ತಾ ಇಲ್ಲ. ತಲಕಾವೇರಿ ಭಾಗಮಂಡಲ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಆದ್ದರಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಒಟ್ಟಾರೆ ಈಗ ಸಾಕಷ್ಟು ಜನ ಸ್ಥಳಾಂತರವಾಗಿದೆ. ಇನ್ನು ಸಾಕಷ್ಟು ಜನ ಸ್ಥಳಾಂತರ ಆಗಲಿಕ್ಕೆ ಬಾಕಿ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ, ಇಷ್ಟು ಮಾತ್ರ ಅಲ್ಲ, ಈಗ ನಂಜನಗೂಡ್ನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಪಿಲಾ ನದಿ ತುಂಬಿ ಹರಿತಾ ಇದೆ. ವರುಣಾರ್ಪಟ ರಭಸಕ್ಕೆ ಈಗ ನಂಜುಂಡೇಶ್ವರ ಟೆಂಪಲ್ ಅಂಗಳಕ್ಕೆ ನೀರು ನುಗ್ಗಿದೆ. ದಾಸೋಹ ಭವನದವರೆಗೂ ಕೂಡ ನೀರು ನುಗ್ಗಿದೆ. ಸ್ನಾನಘಟ್ಟ ದೇವಸ್ಥಾನ ಸಂಪರ್ಕಿಸುವಂತ ರಸ್ತೆ ಕೂಡ ಇಲ್ಲಿ ಜಲಾವೃತವಾಗಿದೆ. ದೇವಸ್ಥಾನದ ಪಾರ್ಕಿಂಗ್ ಪ್ರದೇಶ ಕೂಡ ಜಲಾವೃತವಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನೀರು ನುಗ್ಗಿದೆ. ಪರಿಣಾಮ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್. ಬನ್ನಿ ನೋಡ್ಕೊಂಡು ಬರೋಣ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಅಕ್ಷರಶಃ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಸದ್ಯ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಹೊರಭಾಗದಲ್ಲಿ ಅಂದರೆ ದೇವಾಲಯಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೇನೆ. 2 ದಾರಿಗಳಿದೆ. 2 ದಾರಿಗಳಲ್ಲೂ ಕೂಡ ಈಗಾಗಲೇ ನೀರು ಸಂಪೂರ್ಣವಾಗಿ ತುಂಬಿಕೊಂಡಿರುವಂಥದ್ದು. ಜೊತೆಗೆ ಕಪಿಲಾ ನದಿ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಈಗಾಗಲೇ ಕಬಿನಿ ಜಲಾಶಯದಿಂದ ಸುಮಾರು 70,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ಈಗಾಗಲೇ ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಈಗಾಗಲೇ ನಂಜುಂಡೇಶ್ವರನ ಪಾರ್ಕಿಂಗ್ ಸ್ಥಳ ಇದೆ. ಒಂದು ಪಾರ್ಕ್ ಮಾಡುವಂತಹ ಸ್ಥಳ ಇದು. ಈ ಒಂದು ಸ್ಥಳ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಈಗಾಗಲೇ ದಾಸೋಹ ಭವನ ಇದೆ. ದಾಸೋಹ ಭವನದ್ದು ಕೂಡ ಈಗಾಗಲೇ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗ್ತಾ ಇದೆ. ಜೊತೆಗೆ ಜನರೆಲ್ಲರೂ ಕೂಡ ಈ ಒಂದು ರಸ್ತೆ ಮಾರ್ಗ ಬರೋದಕ್ಕೂ ಕೂಡ ಸಾಕಷ್ಟು ಪರದಾಡ್ತಾ ಇರುವಂಥದ್ದು. ಎಲ್ಲರೂ ಕೂಡ ನೀರಿನಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. 2 ರಸ್ತೆಗಳು ಕೂಡ ಈಗಾಗಲೇ ನೀರಿನಿಂದ ಸುಮಾರು 2 ಗಂಟೆ ಮೊಣಕಾಲಷ್ಟು ನೀರು ಈಗಾಗಲೇ ರಸ್ತೆಯಲ್ಲಿ ನಿಂತಿರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಈಗಾಗಲೇ ಇನ್ನೂ ಕಳೆದ 4 ದಿನಗಳಿಂದಲೂ ಕೂಡ ಸುಮಾರು 70,000 ಕ್ಯೂಸೆಕ್ ನೀರು ಬಿಟ್ಟ ಕಾರಣಕ್ಕಾಗಿ ಈ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕೇರಳದಲ್ಲೂ ಕೂಡ ಮತ್ತಷ್ಟು ಮಳೆಯಾಗುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಇನ್ನಷ್ಟು ಪ್ರಮಾಣದಲ್ಲಿ ನೀರು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಕಬಿನಿ ಜಲಾಶಯದ ಮತ್ತಷ್ಟು ನೀರನ್ನು ಹೆಚ್ಚು ಬಿಟ್ಟಲ್ಲಿ ತಗ್ಗು ಪ್ರದೇಶ ಜನರಿಗಿರ್ಬೋದು, ನಂಜುಂಡೇಶ್ವರ ದೇವಾಲಯಕ್ಕೆ ಹೋಗುವಂತಹ ರಸ್ತೆಗಳಿರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಮುಳುಗಡೆ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಒಂದು ಕಡೆ ರೈತರು ಸಾಕಷ್ಟು ಸಂತೋಷ ಪಟ್ಟರೆ, ಮತ್ತೊಂದು ಕಡೆ ದೇವಸ್ಥಾನಕ್ಕೆ ಹೋಗುವಂತಿರ್ಬೋದು, ದೇವಸ್ಥಾನಕ್ಕೆ ಬರುವಂಥವ್ರಿಗೆ ಸಾಕಷ್ಟು ಸಂಕಷ್ಟ ಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ನಂಜುಂಡೇಶ್ವರ ದೇವಾಲಯಕ್ಕೆ ಹೋಗೋರು ಕೂಡ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯಲ್ಲಿರಬೇಕಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಕೇಳರಿಯದ ಮಳೆ ಆಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಗುಡ್ಡ ಕುಸಿತಾ ಇದೆ. ಶಿರೂರಿನಲ್ಲಿ ಗುಡ್ಡ ಕುಸಿದು 7 ಜನ ಆ ಗುಡ್ಡದ ಅವಶೇಷದ ಅಡಿಯಲ್ಲಿ ಸಿಲುಕಿ